ನೋಡಿ, ಕರ್ನಾಟಕದಿಂದ ಬರುವ ಜನರಿಗೆ ಸಮಸ್ಯೆ ಆಗ್ತಾ ಇರೋದು ಒಂದು. ರೈಲಿನ ಮೂಲಕ ಬರೋದಾದ್ರೆ ವೇಟಿಂಗ್ ಲಿಸ್ಟ್ ಅಲ್ಲಿ ತೋರಿಸ್ತಾ ಇದೆ, ರೈಲ್ ಟಿಕೆಟ್ ಆಗ್ತಾ ಇಲ್ಲ. ಹೆಚ್ಚುವರಿಯಾಗಿ ರೈಲ್ ಬಿಟ್ಟರು ಕೂಡ ಬರಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಫ್ಲೈಟ್ ಅಲ್ಲಿ ಬರೋದಾದ್ರೆ ದುಪ್ಪಟ್ಟು ಹಣವನ್ನು ಕೇಳ್ತಾ ಇದ್ದಾರೆ. ಒಂದ್ ಸೈಡ್ 40,000 ರೂಪಾಯಿ ಇದೆ. ಲಕ್ಷ 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 ಕೊಟ್ಟು ಬರೋದಕ್ಕೆ ಸಮಸ್ಯೆ ಆಗುತ್ತೆ. ನಮಗೆ ಬರಬೇಕು, ಹೆಂಗ್ ಬರೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬಹುತೇಕ ಜನ ತಮ್ಮದೇ ವೆಹಿಕಲ್ಗಳ ಮೂಲಕ 6-7 ಜನ ಬರ್ತಾ ಇದ್ದಾರೆ. ನೋಡಿ, ಕರ್ನಾಟಕದಿಂದ ಬಂದಿರುವಂತ ಯಾತ್ರಿಗಳು ಬೈ ರೋಡ್ ಬಂದಿದ್ದಾರೆ. ಹೇಗೆ ಬಂದ್ರು, ಬರುವಾಗ ಅವರಿಗೆ ಏನೇನ್ ತಾಪತ್ರೆಗಳು ಎದುರಾಯ್ತು, ಬಂದಾದ ನಂತರ ಎಲ್ಲಿ ಗಾಡಿ ಪಾರ್ಕ್ ಮಾಡಿದ್ರು, ಎಲ್ಲಿ ಉಳ್ಕೊಂಡ್ರು, ಎಷ್ಟು ಜನ ಬಂದ್ರು ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳೋಣ. ಸರ್, ತಾವು ಎಲ್ಲಿಂದ ಬಂದ್ರಿ? ನಾನು ಬೆಂಗಳೂರಿಂದ ಬಂದಿದ್ದೀನಿ. ಮೂಲತಃ ಶಿಡ್ಲಘಟ್ಟ. ನಾವು ಬೈ ರೋಡ್ ಆಂಧ್ರ ಬಂದು ತೆಲಂಗಾಣ ಮತ್ತು ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ರಸ್ತೆನಲ್ಲಿ ಬರಬೇಕಾದ್ರೆ ಯಾವುದೇ ರೀತಿ ಅನಾನುಕೂಲ ಇಲ್ಲ. ಇಲ್ಲಿಗೆ ಬಂದ ಮೇಲೆ ಒಂದು ಸ್ವಲ್ಪ ವಾಸ್ತವ್ಯ ಉಳ್ಕೊಳ್ಳೋದಕ್ಕೆ ಸ್ವಲ್ಪ ಸಮಸ್ಯೆ ಇನಿಷಿಯಲ್. ಅಂದರೆ ನಮಗೆ ಮಾಹಿತಿಯ ಕೊರತೆ. ನಮ್ಮ ಸರ್ಕಾರದಿಂದ ಆಗಲಿ, ನಮ್ಮ ಭಾಗದಿಂದ ನಮ್ಮ ಸರ್ಕಾರದ ಏನೇನೂ ಕಾಂಟ್ರಿಬ್ಯೂಷನ್ ಇಲ್ಲ. ಅಂದರೆ ಅವ್ರು ಬಂದಿಲ್ಲಿ ಬಂಡವಾಳ ಹಾಕಿ ಇನ್ನೇನೋ ಮಾಡೋವಂಥದ್ದು ಬೇಕಿಲ್ಲ, ಮಾಹಿತಿಯ ಕೊರತೆ. ಇಂಥ ಕಡೆ ರೂಮ್ ಇದೆ, ಇಂಥ ಕಡೆ ನೀವು ಸ್ನಾನ ಮಾಡ್ಬೋದು, ಇಂಥ ಕಡೆಯಿಂದ ಮತ್ತೆ ಟ್ರೈನ್ಗೆ ಹೋಗ್ಬೋದು, ಬಸ್ಗೆ ಹೋಗ್ಬೋದು, ಫ್ಲೈಟ್ಗೆ ಹೋಗ್ಬೋದು, ನಿಯರೆಸ್ಟ್ ಇಂಥದ್ದಿದೆ, ಯಾವುದೂ ಇಲ್ಲ ನಮ್ಮ ಸರ್ಕಾರದ. ಸರ್, ಇನ್ನೊಂದೀಗ ನಿಮ್ಗೆ ಯಾಕೆ ವೆಹಿಕಲ್ ಅಲ್ಲಿ ಬರಬೇಕು ಅಂತ ಅನಿಸ್ತು? ನೀವು ಟ್ರೈನಲ್ಲಿ ಟ್ರೈ ಮಾಡಿದ್ರಾ, ವಿಮಾನದಲ್ಲಿ ಟ್ರೈ ಮಾಡಿದ್ರಾ? ನಿಮ್ಗೆ ಏನು ಟೆಕ್ನಿಕಲಿ ಪ್ರಾಬ್ಲಮ್ ಆಯ್ತು ಹೇಳಿ? ಸರ್, ಮಾಹಿತಿಯ ಕೊರತೆ. ಫಸ್ಟು ನಾವು ಬೈ ರೋಡ್ ಬರಬೇಕಾದ್ರೆ ಏರ್ ಟಿಕೆಟ್ ನೋಡಿದ್ವಿ, 25,000 26,000 ತೋರಿಸ್ತಾ ಇತ್ತು. ತಿರುಗಿ ಮತ್ತೆ ಡಿಸೈಡ್ ಆಗಿ ಹೊರಡ್ಲಿಕ್ಕೆ ಹೋದ್ರೆ 30,000 40,000 ತೋರಿಸ್ತಾ ಇತ್ತು. ಇಲ್ಲಿ ಬಂದರೆ ಉಳ್ಕೊಳ್ಳಿಕ್ಕೆ ಆಗುತ್ತಾ ಇಲ್ವಾ ಅನ್ನೋದು ಮತ್ತೊಂದು ಚಾಲೆಂಜ್. ಒಂದು ವೇಳೆ ಕಾರ್ ಇದ್ರೆ ಒಂಚೂರು ಶೆಲ್ಟರ್ ಸಿಗ್ತದೆ, ರೂಮ್ ಸಿಗದೆ ಹೋದ್ರೆ ಅನ್ನೋದು ಒಂದು. ಮಾಹಿತಿ ಇಲ್ಲದೆ ಇದ್ದಿದ್ದೆ ಇದಕ್ಕೆ ಎಲ್ಲದಕ್ಕೂ ಕಾರಣ. ನಮ್ಗೆ ಮಾಹಿತಿ ಇದ್ದಿದ್ರೆ ನಾವು ಕುಟುಂಬ ಸಮೇತ ಬರ್ತಾ. ಯಾವ ವಾಹನದಲ್ಲಿ ಬಂದ್ರಿ ತಾವು? ನಾವು ಎರ್ಟಿಗಾ ವೆಹಿಕಲ್ ಬಂದಿದ್ದೀವಿ. ಎರ್ಟಿಗಾ ವೆಹಿಕಲ್ ಅಲ್ಲಿ ಬಂದ್ರಿ. ತಾವು ಎಷ್ಟು ಪೆಟ್ರೋಲ್ ಹಾಕಿದಿರಿ, ಎಷ್ಟು ಖರ್ಚು ಆಗ್ಬೋದು ಅಂತ? ಡೀಸೆಲ್, ಪೆಟ್ರೋಲ್? ಪೆಟ್ರೋಲ್ ವೆಹಿಕಲ್. ಟೋಲ್ ಒಂದು 3,600 ಚಿಲ್ಲರೆ ಎಷ್ಟು ಆಗಿದೆ ಟೋಲು. ಪೆಟ್ರೋಲ್ ಒಂದು 10,500 11,000 ಆಗಿದೆ. ಎಲ್ಲ ಒಂದು 15,000 ರೂಪಾಯಿ ಒಳಗಡೆ ಆಗ್ತದೆ. ನಿಮ್ಮ ಲೆಕ್ಕಾಚಾರದ ಪ್ರಕಾರ ಹೋಗಿ ಬರೋದಕ್ಕೆ, ನೀವೀಗ ಬಂದಿದ್ದೀರಿ, ಹೋಗೋದಕ್ಕೆ ರಿಟರ್ನ್ ಈಗ ವಾಪಸ್ ನಿಮ್ಮ ಊರ ಕಡೆ ಸೇರ್ಕೊಳ್ಳೋದಕ್ಕೆ ನಿಮ್ಗೊಂದು ಟೋಟಲ್ ನಿಮ್ಮ ಊಟ ತಿಂಡಿ ಎಲ್ಲ ಸೇರಿ ನೀವು ಎಷ್ಟು ಜನ ಬಂದಿದ್ರಿ? ನಾವು 4 ಜನ. 4 ಜನ ಬಂದವರಿಗೆ ಒಂದು ಎಷ್ಟೆಷ್ಟು ಖರ್ಚಾಗ್ಬೋದು ಅಂತ ಇದೆ? ರೂಮ್ ಎಕ್ಸ್ಪೆನ್ಸ್ ಸ್ವಲ್ಪ ಜಾಸ್ತಿ ಆಗ್ತದೆ, ಬಿಟ್ಟರೆ ಊಟದ್ದು ರೋಡ್ದು ಎಲ್ಲ ಒಂದು ಒಬ್ಬೊಬ್ರಿಗೆ ಒಂದು 15,000ದಲ್ಲಿ ಅಥವಾ ಒಂದು 20,000 ರೂಪಾಯಿನಲ್ಲಿ ವಾಪಸ್ ಮತ್ತೆ ನಾವು ಅಯೋಧ್ಯ ವಾರಣಾಸಿ ನೋಡಿಕೊಂಡು 20,000 ವಾಪಸ್ ಹೋಗ್ಬೋದು. ನೀವು ಸಜೆಸ್ಟ್ ಮಾಡೋದಾದ್ರೆ ರೋಡಲ್ಲಿ ಬರೋದಾದ್ರೆ ಬೆಟರ್ ಅಂತೀನಿ. ಹೌದು, ರೋಡಲ್ಲಿ ಬರೋದು ಭಾರಿ ಅನುಕೂಲಕಾರಿ. ಬಟ್ ಇಲ್ಲಿ ವ್ಯವಸ್ಥೆ ಏನಾದರೂ ಮಾಹಿತಿ ಇರಬೇಕು, ಎಲ್ಲಿ ಉಳ್ಕೊಳ್ಳೋದು, ಎಷ್ಟು ಆಗ್ತದೆ ಅನ್ನೋದನ್ನ ಯಾರಾದರೂ ಮಾಹಿತಿ ಕೊಡುವಂತಾರೆ. ಸರ್ಕಾರ ಆ ಕೆಲಸ ಮಾಡಿದ್ರೆ ಭಾಳಷ್ಟು ಅನುಕೂಲ ಆಗುತ್ತೆ. ಇಲ್ಲಿ ಎಷ್ಟು ಕೋಟಿ ಜನ ಬಂದರೂ ಅದನ್ನು ನಿಭಾಯಿಸೋಕ್ಕಾಗಷ್ಟು ಸವಲತ್ತು ಅನುಕೂಲಗಳನ್ನ ಇಲ್ಲಿನ ಸರ್ಕಾರ ಮತ್ತು ಇಲ್ಲಿನ ಸೇವಾ ಸಮಿತಿಗಳು ಎಲ್ಲ ಸೇರಿ ಮಾಡಿದ್ದಾರೆ. ಅದನ್ನ ಎಲ್ಲರೂ ಸದುಪಯೋಗ ಪಡ್ಕೊಳ್ಳಿ ದಯವಿಟ್ಟು. ಅದನ್ನು ಅದ್ರದ್ದೊಂದು ಮಾಹಿತಿ ಕೊಡೋವಂಥದ್ದು ಏನಾದರೂ ಒಂದು ಈಗಲಾದರೂ ಸರ್ಕಾರಗಳು ಎಚ್ಚೆತ್ಕೊಂಡು. ನಾವು ಬರ್ತಾ ಉತ್ತರಾಖಂಡದ್ದು ನೋಡಿದ್ವಿ, ಛತ್ತೀಸ್ಗಢದ್ದು ನೋಡಿದ್ವಿ, ಒಂದು 2-3 ಸರ್ಕಾರಗಳದ್ದು ದೊಡ್ಡ ದೊಡ್ಡ ಇನ್ಫಾರ್ಮೇಷನ್ ಸೆಂಟರ್ ಅಂತ ಮಾಡಿದ್ದಾರೆ. ಅಲ್ಲಿ ಹೋದ್ರೆ ಎಲ್ಲ ಮಾಹಿತಿ ಕೊಡ್ತಾರೆ. ಕೇವಲ ಕನ್ನಡಿಗರಿಗೆ ಮಾತ್ರ ಅಲ್ಲ, ವಿದೇಶಗಳಿಂದ ಬರುವ ಜನರಿಗೂ ನಮ್ಮ ರಾಜ್ಯದಲ್ಲಿ ಏನಿದೆ ಅನ್ನೋದ್ರ ಸಂಪೂರ್ಣ ಮಾಹಿತಿ ಎಲ್ಲ ಅಖಾಡಗಳ ಎಲ್ಲ ಸೆಕ್ಟರ್ಗಳಲ್ಲಿ ಕೂಡ ಇದೆ. ಅದಾಗಬೇಕು ಅಂತ ತಾವು ಹೇಳ್ತೀರಿ. ಸರ್, ತಾವು ಎಷ್ಟು ಜನ ಡ್ರೈವ್ ಮಾಡಿದ್ರಿ ತಾವು ಇಲ್ಲಿಂದ ಬರೋವರೆಗೂ? ಸರ್, ಈಗ ಮೊದಲಿಗೆ ನಮ್ಮ ಇವರು ಭಾಸ್ಕರ್ ರೆಡ್ಡಿ ಸರ್ ಇದು ಬೆಂಗಳೂರಿಂದ ಅವರು ಇದಕ್ಕೆ ಅದು ಅಲಹಾಬಾದ್ ಅಲ್ಲಿವರೆಗೂ ರಾತ್ರಿ ಪ್ರಯಾಣ ಮಾಡಿದ್ವಿ. ಅಲ್ಲಿ ರೂಮ್ ತಗೊಂಡು ಆಲ್ಟ್ ಮಾಡಿದ್ವಿ. ಅಲ್ಲಿಂದ ಮಾರನೇ ಬೆಳಗ್ಗೆ ಎದ್ಬಿಟ್ಟು ಇವರೇ ಒಬ್ಬ ಅರ್ಧ ದಿನ ಡ್ರೈವ್ ಮಾಡಿದರು. ನಂತರ ನಮ್ಮ ಅಶೋಕ್ ಅವರು ಡ್ರೈವ್ ಮಾಡಿದರು. ನಾನು ಒಂದು 1 ಅವರ್ ಡ್ರೈವ್ ಮಾಡಿದೆ. ಒಟ್ಟಾರೆ 3 ಜನ ಸೇರಿಕೊಂಡು ಡ್ರೈವ್ ಮಾಡಿಕೊಂಡು ಶನಿವಾರ ಬೆಳಗ್ಗೆ 5 ಗಂಟೆಗೆ ಇಲ್ಲಿಗೆ ತಲುಪಿದ್ವಿ. ತಲುಪಿದ ತಕ್ಷಣ ನಮಗೆ ಅವಾಗೇನು ಟ್ರಾಫಿಕ್ ಏನು ಅನಿಸ್ಲಿಲ್ಲ. ನಾವು ಮುಂದೆ ನಮ್ಗೆ ಯಾವುದೋ ಒಂದು ಗೂಗಲಲ್ಲಿ ಹುಡುಕಿ ಸೆಕ್ಟರ್ 24 ಹತ್ರ ಹೋಗಿ ಅಲ್ಲಿ ಶೆಡ್ಡನ್ನು ತಗೊಂಡ್ವಿ. ಅಲ್ಲಿರೋ ಎಷ್ಟು ಅದಕ್ಕೆ ನೀವು ಉಳಿದಿರುವಂಥ ವಾಸ್ತವ್ಯದ ಟೆಂಟ್ಗೆ ಎಷ್ಟು ಹಣ ಕೊಟ್ರಿ? ಆ ಟೆಂಟಿಗೆ ನಾವು ಮೊದಲು ಫೋನ್ ಕಾಲ್ ಮಾಡಿ ಮಾತಾಡಿದಾಗ ಒಬ್ಬೊಬ್ರಿಗೆ ಒಂದು 1,000 ರೂಪಾಯಿ ಆಗುತ್ತೆ ಅಂತ ಹೇಳಿದರು. ಆಯಿತು ಬನ್ನಿ, ಏನೋ ನೋಡಿ ಮಾತಾಡೋಣ, ನಿಮಗೆ ಒಂದು ಒಳ್ಳೆಯ ಜಾಗ ಇದೆ ಅಂತ ನಾವು ಹೋಗಿ ನೋಡಿದ್ವಿ. ಟೆಂಟ್ 24 ಅಂತ ಒಂದಿತ್ತು. ಅದರಲ್ಲಿ ಅವರು ಹೇಳಿದ್ರು ಒಬ್ಬೊಬ್ಬರಿಗೆ ಸೇರಿ 6 ಬೆಡ್ ಇದೆ, 6 ಬೆಡ್ಗೆ ನಾವು 6 ಚಾರ್ಜ್ ಮಾಡ್ತೇವೆ, 4 ಜನ ಅಂದರೆ ಒಂದು 5,000 ಕೊಡಿ ಅಂದರು. ಮತ್ತು ಅವ್ರ ಜೊತೆಗೆ ಕೂತ್ಕೊಂಡು ಮಾತಾಡಿ ನಾವು ಒಂದು 29-30ನೇ ತಾರೀಕುವರೆಗೂ ಇರ್ತೀವಿ, ನಮಗೆ ಅವರೇಜ್ ಆಗಿ ಮಾಡಿಕೊಡಿ ಅಂದ್ವಿ. ಅವ್ರು ಅವರೇಜ್ ಆಗಿ ನಮಗೆ 4 ಜನಕ್ಕೆ 31ನೇ ತಾರೀಕು 12 ಗಂಟೆವರೆಗೂ ಸೇರಿ 27,500ಗೆ ನಮಗೆ ಫಿಕ್ಸ್ ಮಾಡಿಕೊಟ್ರು. ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇದೆ, ಅಲ್ಲೇ ಕ್ಯಾಂಟೀನ್ ಎಲ್ಲ ಇದೆ, ಅದೇನು ತೊಂದರೆ. ನೀರಿನ ವ್ಯವಸ್ಥೆ, ಟಾಯ್ಲೆಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನದಿನೂ ಮುಂದ್ಗಡೆನೇ ಇದೆ, ನಮ್ಮ ನದಿನೂ. ತಮ್ಮದೆಲ್ಲ ಪುಣ್ಯ ಸ್ನಾನ ಆಯ್ತಾ?
ತಮ್ಮದೆಲ್ಲ ಪುಣ್ಯಸ್ನಾನ ಆಯ್ತಾ? ಮತ್ತೆ ಈಗ ಕನ್ನಡದಿಂದ ಅಥವಾ ಕರ್ನಾಟಕದಿಂದ ಬರೋರಿಗೆ ತಾವೇನು ಹೇಳ್ತೀರಿ? ಸರ್ ಖಂಡಿತ ನಮ್ಮ ಕನ್ನಡಿಗರು ಬರಬೇಕು, ಇಂಥ ಒಂದು ಅವಕಾಶವನ್ನು ಉಪಯೋಗಿಸ್ಕೋಬೇಕು. ಮತ್ತೆ ಇನ್ನು ಇದು ಹೇಳ್ತಾರೆ, ಈ ಮೇಳ ಮಹಾಕುಂಭಮೇಳ 144 ವರ್ಷಗಳ ಹಿಂದೆ ಆಗಿದ್ದು ಅಂತ ನಾವು ನೋಡಿಲ್ಲ. ಆ ಕುಂಭಮೇಳ ನಡೆಸಿರುವಂಥವ್ರು ಯಾರೂ ಬದುಕಿ ಇಲ್ಲ. ಈಗ ಭಾಗವಹಿಸಿರೋರು ಇನ್ನು ನಾವು ಬದುಕಿರೋದಿಲ್ಲ. ಖಂಡಿತ ಇದನ್ನು ಈ ಒಂದು ಅವಕಾಶ ಎಲ್ಲರೂ ಬಳಸ್ಕೋಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಸ್ವಲ್ಪ ಸರ್ಕಾರ ಈಗಲಾದರೂ ಏನಾದರೂ ಒಂದು ಎಚ್ಚೆತ್ಕೊಂಡು ಇಲ್ಲೊಂದು ಹೆಲ್ಪ್ ಲೈನ್ ಬರೋಂಥವ್ರಿಗೊಂದು ಸಹಾಯವಾಣಿ ಕೇಂದ್ರವನ್ನು ಪ್ರಾರಂಭ ಮಾಡಲಿ ಅಂತ ತಮ್ಮ ಮೂಲಕ ನಮ್ಮ ಸರ್ಕಾರನ ಒತ್ತಾಯ ಮಾಡ್ತೀನಿ ಸರ್. ನೋಡಿ, ಇಷ್ಟೆಲ್ಲ ಕೋಟಿ ಕೋಟಿ ಜನ ಇದ್ದಾರೆ, ತಾವು ಇದರ ಒಂದು ಭಾಗ ಆಗಿದ್ದೀರಿ, ತಮ್ಗೆ ಎಷ್ಟು ಖುಷಿ ಇದೆ? ಸರ್ ನಮಗೆ ಖುಷಿ ಅಂದರೆ ಇದಕ್ಕೆ ನಾವು ಫುಲ್ ಏನು ಇನ್ನು ನಮ್ಮ ಜೀವನದಲ್ಲಿ ಒಂಥರ ನಮಗೆ ಖುಷಿಯಾಗಿದೆ. ಏನು ನೋಡೋದು ಬೇಡಪ್ಪ, ಇದಕ್ಕಿಂತ ಜಾಸ್ತಿ ಬೇರೇನಿಲ್ಲ ಅಂತ. ಏನಿಲ್ಲ ಅಂತ ನಮಗೆ ಖುಷಿಯಾಗಿದೆ. ಸರ್, ಈಗ ಕರ್ನಾಟಕ ಸರ್ಕಾರ ನೀವು ಹೇಳ್ದಂಗೆ ಏನಾದರೂ ಒಂದು ಬರುವ ಕನ್ನಡಿಗರಿಗೆ ಬೇರೆ ಎಲ್ಲ ರಾಜ್ಯ ಸರ್ಕಾರಗಳು ಮಾಡ್ದಂಗೆ ಏನಾದರೂ ಒಂದು ವ್ಯವಸ್ಥೆ ಅಥವಾ ಹೆಲ್ಪ್ ಲೈನ್ ಮಾಡಿದರೆ ಅನುಕೂಲ ಆಗೋದಿತ್ತು. ಏನಿದು ಇರೆಸ್ಪೆಕ್ಟಿವ್ ಆಫ್ ಪೊಲಿಟಿಕ್ಸ್ ಅಥವಾ ಮತ್ತೊಂದು ಏನೇ ಆದರೂ ಕೂಡ ಇಂಥದ್ದೊಂದು ವಿಚಾರದಲ್ಲಿ ನಾವು ಜೊತೆಯಾಗಿರ್ಬೇಕಲ್ವ? ಇದು ದೇಶದ ಸಾರ್ವಭೌಮತೆಯ, ದೇಶದ ಒಂದು ವೈಭವ, ದೇಶದ ಒಂದು ಶ್ರೀಮಂತಿಕೆ, ನಮ್ಮ ಸನಾತನ ಧರ್ಮದ ಒಂದು ವಿಶ್ವಮಟ್ಟದಲ್ಲಿ ಒಂದು ಹೊಸ ಪರ್ವ ಅಲ್ವಾ ಇದು ಭಾರತದ? ಹೌದು, ಇತಿಹಾಸನ ಮತ್ತೆ ಬರೆಯುವಂಥ ಒಂದು ಅವಕಾಶ ಸಿಕ್ಕಿರೋದಕ್ಕೆ ಇದು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಪೊಲಿಟಿಕ್ಸು, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಎಲ್ಲ ಧರ್ಮದವರು ಹೊರದೇಶದವರು ಬಂದು ಎಷ್ಟು ಈ ಪಾವಿತ್ರ್ಯತೆನ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಧರ್ಮ ನಮಗಿಂತ ಹೆಚ್ಚು ಅಧ್ಯಯನ ಅವ್ರು ಮಾಡಿ ತಿಳ್ಕೊಂಡಿದ್ದಾರೆ. ಇದು ತಪ್ಪು, ಇದು ಸರಿ ಅಂತ ನಮ್ಮನ್ನು ಕರೆಕ್ಟ್ ಮಾಡೋ ಮಟ್ಟಕ್ಕೆ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅದು ನಮ್ಮೆಲ್ರಿಗೂ ಒಂಥರ ಹೆಮ್ಮೆ. ನಮ್ಮ ಧರ್ಮದ ಬಗ್ಗೆ, ನಮ್ಮ ಸನಾತನ ಧರ್ಮದ ಬಗ್ಗೆ ಅದೊಂದು ಹೆಮ್ಮೆಯ ವಿಚಾರ. ಇಲ್ಲಿ ಬಂದು ಅದನ್ನು ದಯವಿಟ್ಟು ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಎಷ್ಟು ಕೋಟಿ ಜನ ಬಂದರೂ ಅದರ ಲೋಡ್ನ ತಗೊಳಕ್ಕಾಗಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಈ ಕೆಲವರು ಆಗ್ತಾರೆ, ಹೌದು ಸ್ವಲ್ಪ ಜನ ಜಾಸ್ತಿ ಇರ್ತಾರೆ, ಇರೋದು 40 ದಿನದ ಒಳಗಡೆ ಎಲ್ಲ ಮುಗಿಬೇಕು. ಶಾಹಿ ಸ್ನಾನ, ಈ ದೇವಸ್ಥಾನಗಳನ್ನ ಇದು ಮಾಡೋದು, ತ್ರಿವೇಣಿ ಸಂಗಮದಲ್ಲಿ ಇದು ಮಾಡೋವಂಥದ್ದು ಎಲ್ರಿಗೂ ಅವಕಾಶ ಆಗುತ್ತೆ. ಎಲ್ಲರೂ ಬೆಳಗ್ಗೆನೇ ಮಾಡೋದಲ್ಲ, ಬೆಳಗ್ಗೆ ಮಧ್ಯಾಹ್ನ ಮಾಡೋರು ಮಾಡ್ತಾನೇ ಇದ್ದಾರೆ, ಬರ್ತಾನೇ ಇದ್ದಾರೆ, ಹೋಗೋರು ಹೋಗ್ತಾ ಇದ್ದಾರೆ. ಹಾಗಾಗಿ ಮಾಹಿತಿಯ ಕೊರತೆಯಿಂದ ಸ್ವಲ್ಪ ಜನ ಇನ್ನೂ ಬರದೇ ಎದುರ್ಕೊಳ್ತಾ ಇದ್ದಾರೆ. ಮಾಹಿತಿ ಒಂದು ಸಿಕ್ಕಿದ್ರೆ ಇನ್ನಷ್ಟು ಜನ ಇದ್ರೊಳಗೆ ಬರ್ತಾರೆ, ಇದು ಇನ್ನಷ್ಟು ಯಶಸ್ವಿ ಆಗ್ತದೆ. ಖಂಡಿತ. ನೋಡಿ, ಇದು ಕರ್ನಾಟಕದಿಂದ ಬಂದ ಕನ್ನಡಿಗರ ಮಾತಾಗಿದೆ. ಏನು, ಎತ್ತ, ಎಲ್ಲಿ, ಹೇಗೆ, ಯಾವಾಗ ಎಲ್ಲದ್ರ ಕುರಿತಾಗಿ ಅವ್ರು ಮಾಹಿತಿಯನ್ನು ಕೊಟ್ಟರು. ತಾವು ಕೂಡ ಬರೋರಿದ್ರೆ ನೋಡಿ, ಹಿಂಗಿದೆ ವ್ಯವಸ್ಥೆ, ಹಿಂಗಿದೆ. ತಾವು ಅನಾಯಾಸವಾಗಿ ಬಂದು ಇಲ್ಲಿ ಪುಣ್ಯ ಸ್ನಾನದೊಂದಿಗೆ ಮೋಕ್ಷದ ಜೊತೆಗೆ ನಮ್ಮ ಈ ಧಾರ್ಮಿಕ ಆಧ್ಯಾತ್ಮಿಕ ವಿಶ್ವದ ಅತಿ ದೊಡ್ಡ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗ್ಬೋದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ನೋಡಿ, ಕರ್ನಾಟಕದಿಂದ ಬರುವ ಜನರಿಗೆ ಸಮಸ್ಯೆ ಆಗ್ತಾ ಇರೋದು ಒಂದು, ರೈಲಿನ ಮೂಲಕ ಬರೋದಾದರೆ ವೇಟಿಂಗ್ ಲಿಸ್ಟಲ್ಲಿ ತೋರಿಸ್ತಾ ಇದೆ, ರೈಲ್ ಟಿಕೆಟ್ ಆಗ್ತಾ ಇಲ್ಲ. ಹೆಚ್ಚುವರಿಯಾಗಿ ರೈಲ್ ಬಿಟ್ಟರು ಕೂಡ ಬರಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಫ್ಲೈಟಲ್ಲಿ ಬರೋದಾದರೆ ದುಪ್ಪಟ್ಟು ಹಣವನ್ನು ಕೇಳ್ತಾ ಇದ್ದಾರೆ. ಒಂದು ಸೈಡ್ 40,000 ರೂಪಾಯಿ ಇದೆ. ಲಕ್ಷ ಕೊಟ್ಟು ಬರೋದಕ್ಕೆ ಸಮಸ್ಯೆ ಆಗುತ್ತೆ. ನಮಗೆ ಬರಬೇಕು, ಹೆಂಗೆ ಬರೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬಹುತೇಕ ಜನ ತಮ್ಮದೇ ವೆಹಿಕಲ್ಗಳ ಮೂಲಕ 6-7 ಜನ ಬರ್ತಾ ಇದ್ದಾರೆ. ನೋಡಿ, ಕರ್ನಾಟಕದಿಂದ ಬಂದಿರುವಂಥ ಯಾತ್ರಿಗಳು ಬೈ ರೋಡ್ ಬಂದಿದ್ದಾರೆ. ಹೇಗೆ ಬಂದರು, ಬರುವಾಗ ಅವರಿಗೆ ಏನೇನು ತಾಪತ್ರೆಗಳು ಎದುರಾಯಿತು, ಬಂದಾದ ನಂತರ ಎಲ್ಲಿ ಗಾಡಿ ಪಾರ್ಕ್ ಮಾಡಿದ್ರು, ಎಲ್ಲಿ ಉಳ್ಕೊಂಡ್ರು, ಎಷ್ಟು ಜನ ಬಂದರು ಅನ್ನೋದನ್ನು ಅವ್ರ ಬಾಯಿಂದನೇ ಕೇಳೋಣ. ಸರ್, ತಾವು ಎಲ್ಲಿಂದ ಬಂದ್ರಿ? ನಾನು ಬೆಂಗಳೂರಿಂದ ಬಂದಿದ್ದೀನಿ, ಮೂಲತಃ ಶಿಡ್ಲಘಟ್ಟ. ನಾವು ಬೈ ರೋಡ್ ಆಂಧ್ರ ಬಂದು ತೆಲಂಗಾಣ ಮತ್ತು ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ರಸ್ತೆನಲ್ಲಿ ಬರಬೇಕಾದ್ರೆ ಯಾವುದೇ ರೀತಿ ಅನಾನುಕೂಲ ಇಲ್ಲ. ಇಲ್ಲಿಗೆ ಬಂದ ಮೇಲೆ ಒಂದು ಸ್ವಲ್ಪ ವಾಸ್ತವ್ಯ ಉಳ್ಕೊಳ್ಳೋದಕ್ಕೆ ಸ್ವಲ್ಪ ಸಮಸ್ಯೆ ಇನಿಷಿಯಲ್. ಅಂದರೆ ನಮಗೆ ಮಾಹಿತಿಯ ಕೊರತೆ, ನಮ್ಮ ಸರ್ಕಾರದಿಂದ ಆಗಲಿ, ನಮ್ಮ ಭಾಗದಿಂದ ನಮ್ಮ ಸರ್ಕಾರದ ಏನೇನೂ ಕಾಂಟ್ರಿಬ್ಯೂಷನ್ ಇಲ್ಲ. ಅಂದರೆ ಅವ್ರು ಬಂದಿಲ್ಲಿ ಬಂಡವಾಳ ಹಾಕಿ ಇನ್ನೇನೋ ಮಾಡೋವಂಥದ್ದು ಬೇಕಿಲ್ಲ, ಮಾಹಿತಿಯ ಕೊರತೆ. ಇಂಥ ಕಡೆ ರೂಮ್ ಇದೆ, ಇಂಥ ಕಡೆ ನೀವು ಸ್ನಾನ ಮಾಡ್ಬೋದು, ಇಂಥ ಕಡೆಯಿಂದ ಮತ್ತೆ ಟ್ರೈನ್ಗೆ ಹೋಗ್ಬೋದು, ಬಸ್ಗೆ ಹೋಗ್ಬೋದು, ಫ್ಲೈಟ್ಗೆ ಹೋಗ್ಬೋದು, ನಿಯರೆಸ್ಟ್ ಇಂಥದ್ದಿದೆ, ಯಾವುದೂ ಇಲ್ಲ ನಮ್ಮ ಸರ್ಕಾರದ. ಸರ್, ಇನ್ನೊಂದು, ಈಗ ನಿಮಗೆ ಯಾಕೆ ವೆಹಿಕಲಲ್ಲಿ ಬರಬೇಕು ಅಂತ ಅನಿಸ್ತು? ನೀವು ಟ್ರೈನಲ್ಲಿ ಟ್ರೈ ಮಾಡಿದ್ರಾ, ವಿಮಾನದಲ್ಲಿ ಟ್ರೈ ಮಾಡಿದ್ರಾ? ನಿಮ್ಗೆ ಏನು ಟೆಕ್ನಿಕಲಿ ಪ್ರಾಬ್ಲಮ್ ಆಯ್ತು ಹೇಳಿ? ಸರ್, ಮಾಹಿತಿಯ ಕೊರತೆ. ಫಸ್ಟು ನಾವು ಬೈ ರೋಡ್ ಬರಬೇಕಾದ್ರೆ ಏರ್ ಟಿಕೆಟ್ ನೋಡಿದ್ವಿ, 25,000 26,000 ತೋರಿಸ್ತಾ ಇತ್ತು. ತಿರುಗಿ ಮತ್ತೆ ಡಿಸೈಡ್ ಆಗಿ ಹೊರಡ್ಲಿಕ್ಕೆ ಹೋದ್ರೆ 30,000 40,000 ತೋರಿಸ್ತಾ ಇತ್ತು. ಇಲ್ಲಿ ಬಂದರೆ ಉಳ್ಕೊಳ್ಳಿಕ್ಕೆ ಆಗುತ್ತಾ ಇಲ್ವಾ ಅನ್ನೋದು ಮತ್ತೊಂದು ಚಾಲೆಂಜ್. ಒಂದು ವೇಳೆ ಕಾರ್ ಇದ್ರೆ ಒಂಚೂರು ಶೆಲ್ಟರ್ ಸಿಗ್ತದೆ, ರೂಮ್ ಸಿಗದೆ ಹೋದ್ರೆ ಅನ್ನೋದು ಒಂದು. ಮಾಹಿತಿ ಇಲ್ಲದೆ ಇದ್ದಿದ್ದೆ ಇದಕ್ಕೆ ಎಲ್ಲದಕ್ಕೂ ಕಾರಣ. ನಮ್ಗೆ ಮಾಹಿತಿ ಇದ್ದಿದ್ರೆ ನಾವು ಕುಟುಂಬ ಸಮೇತ ಬರ್ತಾ. ಯಾವ ವಾಹನದಲ್ಲಿ ಬಂದ್ರಿ ತಾವು? ನಾವು ಎರ್ಟಿಗಾ ವೆಹಿಕಲ್ ಬಂದಿದ್ದೀವಿ. ಎರ್ಟಿಗಾ ವೆಹಿಕಲ್ ಬಂದ್ರಿ. ತಾವು ಎಷ್ಟು ಪೆಟ್ರೋಲ್ ಹಾಕಿದಿರಿ, ಎಷ್ಟು ಖರ್ಚು ಆಗ್ಬೋದು ಅಂತ? ಡೀಸೆಲ್, ಪೆಟ್ರೋಲ್? ಪೆಟ್ರೋಲ್ ವೆಹಿಕಲ್ ಟೋಲ್ ಒಂದು 3,600 ಚಿಲ್ಲರೆ ಎಷ್ಟು ಆಗಿದೆ ಟೋಲು.
ಪೆಟ್ರೋಲ್ ಒಂದು 10,500 11,000 ಆಗಿದೆ. ಎಲ್ಲ ಒಂದು 15,000 ರೂಪಾಯಿ ಒಳಗಡೆ ಆಗ್ತದೆ. ನಿಮ್ಮ ಲೆಕ್ಕಾಚಾರದ ಪ್ರಕಾರ ಹೋಗಿ ಬರೋದಕ್ಕೆ ನೀವೀಗ ಬಂದಿದ್ದೀರಿ, ಹೋಗೋದಕ್ಕೆ ರಿಟರ್ನ್ ಈಗ ವಾಪಸ್ ನಿಮ್ಮ ಊರ ಕಡೆ ಸೇರ್ಕೊಳ್ಳೋದಕ್ಕೆ ನಿಮ್ಗೊಂದು ಟೋಟಲ್ ನಿಮ್ಮ ಊಟ ತಿಂಡಿ ಎಲ್ಲ ಸೇರಿ ನೀವು ಎಷ್ಟು ಜನ ಬಂದಿದ್ರಿ? ನಾವು 4 ಜನ 4 ಜನ ಬಂದವರಿಗೆ ಒಂದು ಎಷ್ಟೆಷ್ಟು ಖರ್ಚಾಗ್ಬೋದು ಅಂತ ಇದೆ? ರೂಮ್ ಎಕ್ಸ್ಪೆನ್ಸ್ ಸ್ವಲ್ಪ ಜಾಸ್ತಿ ಆಗ್ತದೆ, ಬಿಟ್ಟರೆ ಊಟದ್ದು ರೋಡ್ದು ಎಲ್ಲ ಒಬ್ಬೊಬ್ರಿಗೆ ಒಂದು 15,000ದಲ್ಲಿ ಅಥವಾ ಒಂದು 20,000 ರೂಪಾಯಿನಲ್ಲಿ ವಾಪಸ್ ಮತ್ತೆ ನಾವು ಅಯೋಧ್ಯ ವಾರಣಾಸಿ ನೋಡಿಕೊಂಡು 20,000 ವಾಪಸ್ ಹೋಗ್ಬೋದು. ನೀವು ಸಜೆಸ್ಟ್ ಮಾಡೋದಾದ್ರೆ ರೋಡಲ್ಲಿ ಬರೋದಾದ್ರೆ ಬೆಟರ್ ಅಂತೀನಿ. ಹೌದು, ರೋಡಲ್ಲಿ ಬರೋದು ಭಾರಿ ಅನುಕೂಲಕಾರಿ. ಬಟ್ ಇಲ್ಲಿ ವ್ಯವಸ್ಥೆ ಏನಾದರೂ ಮಾಹಿತಿ ಇರಬೇಕು, ಎಲ್ಲಿ ಉಳ್ಕೊಳ್ಳೋದು ಎಷ್ಟು ಆಗ್ತದೆ ಅನ್ನೋದನ್ನ ಯಾರಾದರೂ ಮಾಹಿತಿ ಕೊಡುವಂತಾರೆ. ಸರ್ಕಾರ ಆ ಕೆಲಸ ಮಾಡಿದ್ರೆ ಭಾಳಷ್ಟು ಅನುಕೂಲ ಆಗುತ್ತೆ. ಇಲ್ಲಿ ಎಷ್ಟು ಕೋಟಿ ಜನ ಬಂದರೂ ಅದನ್ನು ನಿಭಾಯಿಸೋಕ್ಕಾಗಷ್ಟು ಸವಲತ್ತು ಅನುಕೂಲಗಳನ್ನ ಇಲ್ಲಿನ ಸರ್ಕಾರ ಮತ್ತು ಇಲ್ಲಿನ ಸೇವಾ ಸಮಿತಿಗಳು ಎಲ್ಲ ಸೇರಿ ಮಾಡಿದ್ದಾರೆ. ಅದನ್ನ ಎಲ್ಲರೂ ಸದುಪಯೋಗ ಪಡ್ಕೊಳ್ಳಿ. ದಯವಿಟ್ಟು ಅದ್ರದ್ದೊಂದು ಮಾಹಿತಿ ಕೊಡೋವಂಥದ್ದು ಏನಾದರೂ ಒಂದು ಈಗಲಾದರೂ ಸರ್ಕಾರಗಳು ಎಚ್ಚೆತ್ಕೊಂಡು, ನಾವು ಬರ್ತಾ ಉತ್ತರಾಖಂಡದ ನೋಡಿದ್ವಿ, ಛತ್ತೀಸ್ಗಢದ ನೋಡಿದ್ವಿ, ಒಂದು 2-3 ಸರ್ಕಾರಗಳದ್ದು ದೊಡ್ಡ ದೊಡ್ಡ ಇನ್ಫಾರ್ಮೇಷನ್ ಸೆಂಟರ್ ಅಂತ ಮಾಡಿದ್ದಾರೆ. ಅಲ್ಲಿ ಹೋದ್ರೆ ಎಲ್ಲ ಮಾಹಿತಿ ಕೊಡ್ತಾರೆ. ಕೇವಲ ಕನ್ನಡಿಗರಿಗೆ ಮಾತ್ರ ಅಲ್ಲ, ವಿದೇಶಗಳಿಂದ ಬರುವ ಜನರಿಗೂ ನಮ್ಮ ರಾಜ್ಯದಲ್ಲಿ ಏನಿದೆ ಅನ್ನೋದ್ರ ಸಂಪೂರ್ಣ ಮಾಹಿತಿ ಎಲ್ಲ ಅಖಾಡಗಳ ಎಲ್ಲ ಸೆಕ್ಟರ್ಗಳಲ್ಲಿ ಕೂಡ ಇದೆ. ಅದಾಗಬೇಕು ಅಂತ ತಾವು ಹೇಳ್ತೀರಿ. ಸರ್, ತಾವು ಎಷ್ಟು ಜನ ಡ್ರೈವ್ ಮಾಡಿದ್ರಿ ತಾವು ಇಲ್ಲಿಂದ ಬರೋವರೆಗೂ? ಸರ್, ಈಗ ಮೊದಲಿಗೆ ನಮ್ಮ ಇವರು ಭಾಸ್ಕರ್ ರೆಡ್ಡಿ ಸರ್ ಬೆಂಗಳೂರಿಂದ ಅವರು ಇದಕ್ಕೆ ಅದು ಅಲಹಾಬಾದ್ ಅಲ್ಲಿವರೆಗೂ ರಾತ್ರಿ ಪ್ರಯಾಣ ಮಾಡಿದ್ವಿ. ಅಲ್ಲಿ ರೂಮ್ ತಗೊಂಡು ಆಲ್ಟ್ ಮಾಡಿದ್ವಿ. ಅಲ್ಲಿಂದ ಮಾರನೇ ಬೆಳಗ್ಗೆ ಎದ್ಬಿಟ್ಟು ಇವರೇ ಒಬ್ಬ ಅರ್ಧ ದಿನ ಡ್ರೈವ್ ಮಾಡಿದರು. ನಂತರ ನಮ್ಮ ಅಶೋಕ್ ಅವರು ಡ್ರೈವ್ ಮಾಡಿದರು. ನಾನು ಒಂದು 1 ಅವರ್ ಡ್ರೈವ್ ಮಾಡಿದೆ. ಒಟ್ಟಾರೆ 3 ಜನ ಸೇರಿಕೊಂಡು ಡ್ರೈವ್ ಮಾಡಿಕೊಂಡು ಶನಿವಾರ ಬೆಳಗ್ಗೆ 5 ಗಂಟೆಗೆ ಇಲ್ಲಿಗೆ ತಲುಪಿದ್ವಿ. ತಲುಪಿದ ತಕ್ಷಣ ನಮಗೆ ಅವಾಗೇನು ಟ್ರಾಫಿಕ್ ಏನು ಅನಿಸ್ಲಿಲ್ಲ. ನಾವು ಮುಂದೆ ನಮ್ಗೆ ಯಾವುದೋ ಒಂದು ಗೂಗಲಲ್ಲಿ ಹುಡುಕಿ ಸೆಕ್ಟರ್ 24 ಹತ್ರ ಹೋಗಿ ಅಲ್ಲಿ ಶೆಡ್ಡನ್ನು ತಗೊಂಡ್ವಿ. ಅಲ್ಲಿರೋ ಎಷ್ಟು ಅದಕ್ಕೆ ನೀವು ಉಳಿದಿರುವಂಥ ವಾಸ್ತವ್ಯದ ಟೆಂಟ್ಗೆ ಎಷ್ಟು ಹಣ ಕೊಟ್ರಿ? ಆ ಟೆಂಟಿಗೆ ನಾವು ಮೊದಲು ಫೋನ್ ಕಾಲ್ ಮಾಡಿ ಮಾತಾಡಿದಾಗ ಒಬ್ಬೊಬ್ರಿಗೆ ಒಂದು 1,000 ರೂಪಾಯಿ ಆಗುತ್ತೆ ಅಂತ ಹೇಳಿದರು. ಆಯಿತು ಬನ್ನಿ, ಏನೋ ನೋಡಿ ಮಾತಾಡೋಣ, ನಿಮಗೆ ಒಂದು ಒಳ್ಳೆಯ ಜಾಗ ಇದೆ ಅಂತ ನಾವು ಹೋಗಿ ನೋಡಿದ್ವಿ. ಟೆಂಟ್ 24 ಅಂತ ಒಂದಿತ್ತು. ಅದರಲ್ಲಿ ಅವರು ಹೇಳಿದ್ರು ಒಬ್ಬೊಬ್ಬರಿಗೆ ಸೇರಿ 6 ಬೆಡ್ ಇದೆ, 6 ಬೆಡ್ಗೆ ನಾವು 6 ಚಾರ್ಜ್ ಮಾಡ್ತೇವೆ, 4 ಜನ ಅಂದರೆ ಒಂದು 5,000 ಕೊಡಿ ಅಂದರು. ಮತ್ತು ಅವ್ರ ಜೊತೆಗೆ ಕೂತ್ಕೊಂಡು ಮಾತಾಡಿ ನಾವು ಒಂದು 29-30ನೇ ತಾರೀಕುವರೆಗೂ ಇರ್ತೀವಿ, ನಮಗೆ ಅವರೇಜ್ ಆಗಿ ಮಾಡಿಕೊಡಿ ಅಂದ್ವಿ. ಅವ್ರು ಅವರೇಜ್ ಆಗಿ ನಮಗೆ 4 ಜನಕ್ಕೆ 31ನೇ ತಾರೀಕು 12 ಗಂಟೆವರೆಗೂ ಸೇರಿ 27,500ಗೆ ನಮಗೆ ಫಿಕ್ಸ್ ಮಾಡಿಕೊಟ್ರು. ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇದೆ, ಅಲ್ಲೇ ಕ್ಯಾಂಟೀನ್ ಎಲ್ಲ ಇದೆ, ಅದೇನು ತೊಂದರೆ. ನೀರಿನ ವ್ಯವಸ್ಥೆ, ಟಾಯ್ಲೆಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನದಿನೂ ಮುಂದ್ಗಡೆನೇ ಇದೆ. ನಮ್ಮ ನದಿನೂ ತಮ್ಮದೆಲ್ಲ ಪುಣ್ಯಸ್ನಾನ ಆಯ್ತಾ? ತಮ್ಮದೆಲ್ಲ ಪುಣ್ಯಸ್ನಾನ ಆಯ್ತಾ? ಮತ್ತು ಈಗ ಕನ್ನಡದಿಂದ ಅಥವಾ ಕರ್ನಾಟಕದಿಂದ ಬರೋರಿಗೆ ತಾವೇನು ಹೇಳ್ತೀರಿ? ಸರ್, ಖಂಡಿತ ನಮ್ಮ ಕನ್ನಡಿಗರು ಬರಬೇಕು, ಇಂಥ ಒಂದು ಅವಕಾಶವನ್ನು ಉಪಯೋಗಿಸ್ಕೋಬೇಕು. ಮತ್ತೆ ಇನ್ನು ಇದು ಹೇಳ್ತಾರೆ, ಈ ಮೇಳ ಮಹಾಕುಂಭಮೇಳ 144 ವರ್ಷಗಳ ಹಿಂದೆ ಆಗಿದ್ದು ಅಂತ ನಾವು ನೋಡಿಲ್ಲ. ಆ ಕುಂಭಮೇಳ ನಡೆಸಿರುವಂಥವ್ರು ಯಾರೂ ಬದುಕಿ ಇಲ್ಲ. ಈಗ ಭಾಗವಹಿಸಿರೋರು ಇನ್ನು ನಾವು ಬದುಕಿರೋದಿಲ್ಲ. ಖಂಡಿತ ಇದನ್ನು, ಈ ಒಂದು ಅವಕಾಶ ಎಲ್ಲರೂ ಬಳಸ್ಕೋಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಸ್ವಲ್ಪ ಸರ್ಕಾರ ಈಗಲಾದರೂ ಏನಾದರೂ ಒಂದು ಎಚ್ಚೆತ್ಕೊಂಡು ಇಲ್ಲೊಂದು ಹೆಲ್ಪ್ಲೈನ್ ಬರೋಂಥವ್ರಿಗೊಂದು ಸಹಾಯವಾಣಿ ಕೇಂದ್ರವನ್ನು ಪ್ರಾರಂಭ ಮಾಡಲಿ ಅಂತ ತಮ್ಮ ಮೂಲಕ ನಮ್ಮ ಸರ್ಕಾರನ ಒತ್ತಾಯ ಮಾಡ್ತೀನಿ ಸರ್. ನೋಡಿ, ಇಷ್ಟೆಲ್ಲ ಕೋಟಿ ಜನ ಇದ್ದಾರೆ, ತಾವು ಇದರ ಒಂದು ಭಾಗ ಆಗಿದ್ದೀರಿ, ತಮಗೆ ಎಷ್ಟು ಖುಷಿ ಇದೆ? ಸರ್, ನಮಗೆ ಖುಷಿ ಅಂದರೆ ಇದಕ್ಕೆ ನಾವು ಫುಲ್ ಏನು ಇನ್ನು ನಮ್ಮ ಜೀವನದಲ್ಲಿ ಒಂಥರ ನಮಗೆ ಖುಷಿಯಾಗಿದೆ. ಏನು ನೋಡೋದು ಬೇಡಪ್ಪ, ಇದಕ್ಕಿಂತ ಜಾಸ್ತಿ ಬೇರೇನಿಲ್ಲ ಅಂತ. ಏನಿಲ್ಲ ಅಂತ ನಮಗೆ ಖುಷಿಯಾಗಿದೆ. ಸರ್, ಈಗ ಕರ್ನಾಟಕ ಸರ್ಕಾರ ನೀವು ಹೇಳ್ದಂಗೆ ಏನಾದರೂ ಒಂದು ಬರುವ ಕನ್ನಡಿಗರಿಗೆ ಬೇರೆ ಎಲ್ಲ ರಾಜ್ಯ ಸರ್ಕಾರಗಳು ಮಾಡ್ದಂಗೆ ಏನಾದರೂ ಒಂದು ವ್ಯವಸ್ಥೆ ಅಥವಾ ಹೆಲ್ಪ್ಲೈನ್ ಮಾಡಿದರೆ ಅನುಕೂಲ ಆಗೋದಿತ್ತು. ಏನಿದು ಇರೆಸ್ಪೆಕ್ಟಿವ್ ಆಫ್ ಪೊಲಿಟಿಕ್ಸ್ ಅಥವಾ ಮತ್ತೊಂದು ಏನೇ ಆದರೂ ಕೂಡ ಇಂಥದ್ದೊಂದು ವಿಚಾರದಲ್ಲಿ ನಾವು ಜೊತೆಯಾಗಿರ್ಬೇಕಲ್ವ? ಇದು ದೇಶದ ಸಾರ್ವಭೌಮತೆಯ, ದೇಶದ ಒಂದು ವೈಭವ, ದೇಶದ ಒಂದು ಶ್ರೀಮಂತಿಕೆ, ನಮ್ಮ ಸನಾತನ ಧರ್ಮದ ಒಂದು ವಿಶ್ವಮಟ್ಟದಲ್ಲಿ ಒಂದು ಹೊಸ ಪರ್ವ ಅಲ್ವಾ ಇದು ಭಾರತದ್ದು? ಹೌದು, ಇತಿಹಾಸನ ಮತ್ತೆ ಬರೆಯುವಂಥ ಒಂದು ಅವಕಾಶ ಸಿಕ್ಕಿರೋದಕ್ಕೆ ಇದು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಪೊಲಿಟಿಕ್ಸು, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಎಲ್ಲ ಧರ್ಮದವರು, ಹೊರದೇಶದವರು ಬಂದು ಎಷ್ಟು ಈ ಪಾವಿತ್ರ್ಯತೆನ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಧರ್ಮ ನಮಗಿಂತ ಹೆಚ್ಚು ಅಧ್ಯಯನ ಅವ್ರು ಮಾಡಿ ತಿಳ್ಕೊಂಡಿದ್ದಾರೆ. ಇದು ತಪ್ಪು, ಇದು ಸರಿ ಅಂತ ನಮ್ಮನ್ನು ಕರೆಕ್ಟ್ ಮಾಡೋ ಮಟ್ಟಕ್ಕೆ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅದು ನಮ್ಮೆಲ್ರಿಗೂ ಒಂಥರ ಹೆಮ್ಮೆ. ನಮ್ಮ ಧರ್ಮದ ಬಗ್ಗೆ, ನಮ್ಮ ಸನಾತನ ಧರ್ಮದ ಬಗ್ಗೆ ಅದೊಂದು ಹೆಮ್ಮೆಯ ವಿಚಾರ. ಇಲ್ಲಿ ಬಂದು ಅದನ್ನು ದಯವಿಟ್ಟು ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಎಷ್ಟು ಕೋಟಿ ಜನ ಬಂದರೂ ಅದರ ಲೋಡ್ನ ತಗೊಳಕ್ಕಾಗಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಈ ಕೆಲವರು ಆಗ್ತಾರೆ, ಹೌದು ಸ್ವಲ್ಪ ಜನ ಜಾಸ್ತಿ ಇರ್ತಾರೆ, ಇರೋದು 40 ದಿನದ ಒಳಗಡೆ ಎಲ್ಲ ಮುಗಿಬೇಕು. ಶಾಹಿ ಸ್ನಾನ
ಈ ದೇವಸ್ಥಾನಗಳನ್ನ ಇದು ಮಾಡೋದು, ತ್ರಿವೇಣಿ ಸಂಗಮದಲ್ಲಿ ಇದು ಮಾಡೋಂಥದ್ದು ಎಲ್ರಿಗೂ ಅವಕಾಶ ಆಗುತ್ತೆ. ಎಲ್ಲರೂ ಬೆಳಿಗ್ಗೆನೇ ಮಾಡೋದಲ್ಲ, ಬೆಳಗ್ಗೆ ಮಧ್ಯಾಹ್ನ ಮಾಡೋರು ಮಾಡ್ತಾನೇ ಇದ್ದಾರೆ, ಬರ್ತಾನೇ ಇದ್ದಾರೆ, ಹೋಗೋರು ಹೋಗ್ತಾ ಇದ್ದಾರೆ. ಹಾಗಾಗಿ ಮಾಹಿತಿಯ ಕೊರತೆಯಿಂದ ಸ್ವಲ್ಪ ಜನ ಇನ್ನೂ ಬರದೇ ಎದುರ್ಕೊಳ್ತಾ ಇದ್ದಾರೆ. ಮಾಹಿತಿ ಒಂದು ಸಿಕ್ಕಿದ್ರೆ ಇನ್ನಷ್ಟು ಜನ ಇದರೊಳಗೆ ಬರ್ತಾರೆ, ಇದು ಇನ್ನಷ್ಟು ಯಶಸ್ವಿ ಆಗ್ತದೆ. ಖಂಡಿತ. ನೋಡಿ, ಇದು ಕರ್ನಾಟಕದಿಂದ ಬಂದ ಕನ್ನಡಿಗರ ಮಾತಾಗಿದೆ. ಏನು, ಎತ್ತ, ಎಲ್ಲಿ, ಹೇಗೆ, ಯಾವಾಗ ಎಲ್ಲದ್ರ ಕುರಿತಾಗಿ ಅವ್ರು ಮಾಹಿತಿಯನ್ನು ಕೊಟ್ಟರು. ತಾವು ಕೂಡ ಬರೋರಿದ್ರೆ ನೋಡಿ, ಹಿಂಗಿದೆ ವ್ಯವಸ್ಥೆ, ಹಿಂಗಿದೆ. ತಾವು ಅನಾಯಾಸವಾಗಿ ಬಂದು ಇಲ್ಲಿ ಪುಣ್ಯ ಸ್ನಾನದೊಂದಿಗೆ ಮೋಕ್ಷದ ಜೊತೆಗೆ ನಮ್ಮ ಈ ಧಾರ್ಮಿಕ ಆಧ್ಯಾತ್ಮಿಕ ವಿಶ್ವದ ಅತಿ ದೊಡ್ಡ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಬಹುದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ.